ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು ನಾಳೆ ನಡೀತಕ್ಕಂಥ 31/1/2026 SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಕೋರ್ ವಿಷಯ ವಿಜ್ಞಾನದಲ್ಲಿ ಒಂದು ಮಾಡೆಲ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅನಿಸಿತು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ನಾವು ಈಗಾಗಲೇ ಭೌತಶಾಸ್ತ್ರ, ಕೆಮಿಸ್ಟ್ರಿ ಮತ್ತು ಬಯೋಲಜಿಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿದ್ದೀವಿ. 50 ಮಾರ್ಕ್ಸ್ದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಇದೆ. ಇದನ್ನು ಕಡ್ಡಾಯವಾಗಿ ನೋಡಿ, ಇಲ್ಲಿಂದ ಅಂಕಗಳು ಬಂದೇ ಬರ್ತವೆ. ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ತಾವುಗಳು ಬಂದು ಫ್ರೀಯಾಗಿ ಅವುಗಳ ಯುಟಿಲೈಸನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಫಸ್ಟ್ ಒನ್, ವಿದ್ಯುತ್ ಪ್ರವಾಹದ SI ಏಕಮಾನ ಅಂತ ಕೇಳಿದರು. ಸೊ ನಿಮಗೆ ಗೊತ್ತಿದೆ ಆಂಪಿಯರ್. ಒಟ್ಟು ಎಲ್ಲ ಏಕಮಾನಗಳನ್ನ ಬಾಯಟ್ ಮಾಡಿಕೊಡ್ರಿ. ಈ ಚಿತ್ರವನ್ನು ಗಮನಿಸಿ, ವೃತ್ತಾಕಾರದ ಸುರುಳಿ ಸಿನಲ್ಲಿ ಕಾಂತಕ್ಷೇತ್ರ ಹೇಗಿದೆ ಅಂತ ಕೇಳಿದ್ದಾರೆ. ಸೊ ಸಿನಲ್ಲಿ ಕಾಂತಕ್ಷೇತ್ರ ಆಪ್ಷನ್ ಎ ಶೂನ್ಯವಾಗಿದೆ. ಪ್ರಶ್ನೆ 3, ವಾಹನದ ಹಿನ್ನೋಟ ದರ್ಪಣವಾಗಿ ಯಾವ ದರ್ಪಣವನ್ನು ಬಳಸ್ತಾರೆ ಅಂತ ಕೇಳಿದರು. ಸೊ ಪಿನ ದರ್ಪಣ. ಇನ್ನು ಗ್ರಹ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲಿಕ್ಕೆ 2 ಸಲಹೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಸೊ ವಿದ್ಯುತ್ ಮಂಡಲದಲ್ಲಿ ಸಜೀವ ಮತ್ತು ತಟಸ್ಥ ತಂತಿ ನೇರ ಸಂಪರ್ಕಕ್ಕೆ ಬರಬಾರದು. ತಂತಿಗಳ ಮೇಲಿನ ಅವಾಹಕ ಹೊದಿಕೆಗೆ ಹಾನಿಯಾಗಬಾರದು. ವಿದ್ಯುತ್ ಉಪಕರಣಗಳಲ್ಲಿ ದೋಷವಿರಬಾರದು. ಹಲವಾರು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು. ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸನ್ನು ಅಳವಡಿಸಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಫಿಕ್ಸ್ ಆಗಿ ಬಂದರೂ ಕೂಡ ಬರಬಹುದು. ಸರಳ ವಿದ್ಯುತ್ ಮಂಡಲದ ಚಿತ್ರವನ್ನು ಬರೀರಿ ಮತ್ತು ಆಮಿಮೀಟರ್ ಮತ್ತು ವೋಲ್ಟಮೀಟರ್ಗಳನ್ನು ಗುರುತಿಸ್ರಿ. ಸೊ ಈ ಥರ ಸರಳವಾಗಿರ್ತಕ್ಕಂಥ ವಿದ್ಯುತ್ ಮಂಡಲದ ಚಿತ್ರವನ್ನು ಗುರುತಿಸಬೇಕು. ಅಲ್ಲಿ ಶುಷ್ಕ ಕೋಶಗಳನ್ನು ಎಲ್ಲ ಹಾಕಬೇಕು, ಬಲ್ಬ್ಗಳನ್ನು ಗುರುತಿಸಬೇಕು. ಆಮೇಲೆ ಆಮಿಮೀಟರ್ ಮತ್ತು ವೋಲ್ಟಮೀಟರ್ನ ಕೂಡ ನೀವು ಗುರುತಿಸಿದರೆ 2 ಮಾರ್ಕ್ ನಿಮಗೆ ಕೊಡ್ತಾರೆ. ಇನ್ನು ಒಂದು ವಿದ್ಯುತ್ ಮೋಟಾರ್ 220 ವೋಲ್ಟ್ ಆಕಾರದಿಂದ 10 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಪಡೆದರೆ ಮೋಟಾರಿನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಪಿ ಅನ್ನು ಕಂಡುಹಿಡಿಯಬೇಕು. ಸೊ ವಿ ಎಷ್ಟದ 220, ಎ ಎಷ್ಟದ 10. ಪವರ್ ಅಂದರೆ ಸಾಮರ್ಥ್ಯ ಕಂಡುಹಿಡಿಯುವ ಸೂತ್ರ P = V × I. ಸೊ ಅದನ್ನು ತುಂಬ್ರಿ. 220 × 10 ಆವಾಗ 2200 ವ್ಯಾಟ್ ಅಂತ ಬರ್ತದೆ. ಇದೇ ರೈಟ್ ಆನ್ಸರ್. ಇನ್ನು ಬಿಳಿ ಬಣ್ಣದ ಬೆಳಕಿನ ಪುನರ್ ಸಂಯೋಜನೆ ತೋರಿಸಲು ನ್ಯೂಟನ್ ಮಾಡಿದ ಪ್ರಯೋಗದ ಚಿತ್ರ ಬರೀರಿ. ಸೊ ಲಾಸ್ಟ್ ಟೈಮ್ ಇದ್ರದ್ದು ವಿವರಣೆ ಕೇಳಿದ್ರು. ಸೊ ಇವಾಗ ಓನ್ಲಿ ಚಿತ್ರವನ್ನು ಕೇಳ್ಬೋದು. ಸೊ ಈ ಥರದ ನೀವು ಏನು ಮಾಡಬೇಕು, ಪಟ್ಟಕವನ್ನು ಬಳಸಿಕೊಂಡು ಬಿಳಿ ಬೆಳಕ ಪರದೆ RAP ಅಂತ ಏನು ಮಾಡಬೇಕಪ್ಪ ಅಂದರೆ ಗುರುತಿಸಬೇಕು. ಇನ್ನು ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ಕೇಳಿದ್ದಾರೆ. ಫಸ್ಟ್ ನಿಯಮ, ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮ ಇರ್ತದೆ. ಎರಡನೇ ನಿಯಮ, ಪತನ ಕಿರಣ, ಪ್ರತಿಫಲನದ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ 3 ಒಂದೇ ಸಮತಲದಲ್ಲೇ ಇರ್ತವೆ. ಇನ್ನು ದರ್ಪಣದ ವರ್ಧನೆ ಅಂದರೆ ಏನು? ಈ ವರ್ಧನೆಯ ಮೌಲ್ಯದಲ್ಲಿ ಋಣಾತ್ಮಕ ಚಿಹ್ನೆ ಏಕೆ ಬಳಸ್ತಾರೆ? ದರ್ಪಣಗಳಿಂದ ಉಂಟಾದ ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ನಡುವಿನ ಅನುಪಾತವೇ ವರ್ಧನೆ ಅಂತ ಕರಿತೀವಿ. ಈ ವರ್ಧನೆಯ ಮೌಲ್ಯದಲ್ಲಿ ಋಣಾತ್ಮಕ ಚಿಹ್ನೆಯನ್ನು ಪ್ರತಿಬಿಂಬದ ಸತ್ಯ ಪ್ರತಿಬಿಂಬ ಎಂದು ಸೂಚಿಸಲಿಕ್ಕೆ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಬಳಸ್ತಾರೆ. ಇನ್ನು ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನ ತೋರಿಸುವ ಚಟುವಟಿಕೆ, ಇದು ಫಿಕ್ಸ್ ಆಗಿ ಬಂದರೆ ಬರ್ಬೋದು. ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅದ, ನೋಡ್ಕೊಡ್ರಿ. ಒಂದು ಡ್ರಾಯಿಂಗ್ ಬೋರ್ಡ್ನ ಮೇಲೆ ಬಿಳಿ ಕಾಗದದ ಹಾಳೆಯನ್ನು ಡ್ರಾಯಿಂಗ್ ಪಿನ್ನುಗಳ ಸಹಾಯದಿಂದ ಅಳವಡಿಸ್ರಿ. ಆಯತಾಕಾರದ ಗಾಜಿನ ಚಪ್ಪಡಿಯನ್ನು ಹಾಳೆಯ ಮೇಲೆ ಮಧ್ಯಭಾಗದಲ್ಲಿ ಇರಿಸಿ ಮತ್ತು ಗಾಜಿನ ಚಪ್ಪಡಿಯ ಸುತ್ತಲೂ ಪೆನ್ಸಿಲ್ ಸಹಾಯದಿಂದ ರೇಖೆಗಳನ್ನು ಎಳೆಯಿರಿ. ಒಂದೇ ರೀತಿಯ 4 ಗುಂಡು ಪಿನ್ನುಗಳನ್ನು ತೆಗೆದುಕೊಂಡು ಅದರಲ್ಲಿ 2 ಪಿನ್ನುಗಳನ್ನು ಹಾಳೆಗೆ ಲಂಬವಾಗಿರುವಂತೆ ಮೇಲಿನ ಅಂಚಿನೊಂದಿಗೆ ಒಂದು ಓರೆಯಾದ ರೇಖೆಯನ್ನು ಉಂಟು ಮಾಡುವಂತೆ ಪಿನ್ನುಗಳನ್ನು ಚುಚ್ಚಬೇಕು. ಚುಚ್ಚಿರುವ ಪಿನ್ನುಗಳ ಪ್ರತಿಬಿಂಬಗಳಿಗಾಗಿ ಚಪ್ಪಡಿಯ ವಿರುದ್ಧ ಅಂಚಿನಿಂದ ನೋಡಬೇಕು ಮತ್ತು ಇತರ 2 ಪಿನ್ನುಗಳನ್ನು ಮೊದಲ ಪಿನ್ನುಗಳ ಪ್ರತಿಬಿಂಬಗಳ ನೇರದಲ್ಲಿ ಬರುವಂತೆ ಚುಚ್ಚಬೇಕು. ಪಿನ್ನುಗಳು ಮತ್ತು ಗಾಜಿನ ಚಪ್ಪಡಿಯನ್ನು ತೆಗೆಯಬೇಕು. ಮೇಲಿನ ಅಂಚಿಗೆ ಮೇಲಿನ ಪಿನ್ನುಗಳ ತುದಿಯನ್ನು ಸೇರಿಸಿ ಮತ್ತು ಕೆಳಗಿನ ಅಂಚಿಗೆ ಕೆಳಗಿನ ಪಿನ್ನುಗಳ ತುದಿಗಳನ್ನು ಸೇರಿಸಿ. ಆವಾಗ ಗಾಜಿನ ಚಪ್ಪಡಿಯ 2 ಬಿಂದುಗಳನ್ನು ಸೇರಿಸಿ ಅಂತ ಬರೆದ್ರೆ ಸಾಕು. ಇನ್ನು ಸಮೀಪ ದೃಷ್ಟಿ ದೋಷ ಅಂದರೆ ಏನು ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ನೋಡಲು ಸಾಧ್ಯವಾದ ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದ ಕಣ್ಣಿನ ದೋಷವೇ ಸಮೀಪ ದೃಷ್ಟಿ ದೋಷ. ಇನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ದೂರದ ವಸ್ತು ನೋಡುವಾಗ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ತದೆ. ಹತ್ತಿರದ ವಸ್ತುಗಳು ಮತ್ತು ದೂರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನೇ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರೆಯೋದು. ಇಲ್ಲಿ ದೂರದ ವಸ್ತುಗಳನ್ನು ನೋಡುವಾಗ ಸಿಲಿಯರಿ ಸ್ನಾಯುಗಳಿಂದ ಕಣ್ಣಿನ ಮಸೂರದ ವಕ್ರತೆ ಮಾರ್ಪಡಿಸಲ್ಪಡ್ತದೆ, ಅಂದರೆ ಕಡಿಮೆ ಆಗ್ತದೆ. ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚಾಗ್ತದೆ. ಕಣ್ಣಿನ ಮಸೂರವು ತೆಳುವಾಗ್ತದೆ ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ನಕ್ಷತ್ರಗಳು ಮಿನುಗುವಂತೆ ಕಾಣುತ್ತವೆ ಆದರೆ ಗ್ರಹಗಳು ಮಿನುಗೋದಿಲ್ಲ ಏಕೆ ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್.
ಈ ಸರಿ ಬರಬಹುದು. ನೋಡಿ, ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗಿದೆ. ವಾಯುಮಂಡಲದಲ್ಲಿನ ವಿವಿಧ ಸ್ತರಗಳ ವಕ್ರೀಭವನ ಸ್ಥಿರಾಂಕ ಭಿನ್ನವಾಗಿರುವುದರಿಂದ ನಕ್ಷತ್ರಗಳಿಂದ ಬರುವ ಬೆಳಕು ಸತತವಾಗಿ ವಕ್ರೀಭವನವನ್ನು ಹೊಂದುತ್ತದೆ. ಆಗ ನಕ್ಷತ್ರಗಳು ಮಿನುಗಿದಂತೆ ನಮಗೆ ಕಾಣ್ತದೆ. ಬಟ್ ಗ್ರಹಗಳು ನಕ್ಷತ್ರಗಳಿಗಿಂತ ಹತ್ತಿರದಲ್ಲಿವೆ. ಇದರಿಂದಾಗಿ ಅವು ನಕ್ಷತ್ರಗಳಿಗಿಂತ ದೊಡ್ಡದಿರುವಂತೆ ಗೋಚರಿಸುತ್ತವೆ. ಬೆಳಕಿನ ಆಕಾರ ದೊಡ್ಡದಾದಂತೆ ಬೆಳಕಿನ ಸ್ಥಿತ್ಯಂತರ ಕಡಿಮೆಯಾಗ್ತದೆ. ಆದ್ದರಿಂದ ಅವು ಮಿನುಗೋದಿಲ್ಲ. ಇನ್ನು ಸೊಲೆನೈಡ್ ಅಂದರೆ ಏನು? ಫ್ಲೆಮಿಂಗನ ಎಡಗೈ ನಿಯಮವನ್ನು ಕೇಳಿದ್ದಾರೆ. ಸೊಲೆನೈಡ್ ಅಂದರೆ ನೆನಪಿಟ್ಕೊಡ್ರಿ, ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಮೂಲಕ ಸುತ್ತುಗಳನ್ನು ಒತ್ತೊತ್ತಾಗಿ ಹೊಂದಿರುವ ಸಿಲಿಂಡರ್ ಆಕಾರವೇ ಸೊಲೆನೈಡ್. ಇನ್ನು ಫ್ಲೆಮಿಂಗನ ಎಡಗೈ ನಿಯಮ, ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು, ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆಯ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಇನ್ನು ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವಾಂತರ ಎಷ್ಟು ಅಂತ ಕೇಳಿದರೆ ನಮ್ಮ ದೇಶದಲ್ಲಿ 220 ವೋಲ್ಟ್ ಅನ್ನೋದು ಗೊತ್ತಿರಲಿ. ಇದು ಕೂಡ ನಿಮಗೆ ಪ್ರಶ್ನೆ ಬಂದರೆ ಬರಬಹುದು. ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿರಿ. ಈ ಒಂದು ಜೌಲನ ಉಷ್ಣೋತ್ಪಾದನದ ಪರಿಣಾಮದ ಮೂಲಕ ಕೆಲಸ ಮಾಡುವ 4 ಸಾಧನಗಳನ್ನು ಕೇಳಿದರು. ಜೌಲನ ಉಷ್ಣೋತ್ಪಾದನದ ನಿಯಮ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣ ವಾಹಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ವಾಹಕದ ರೋಧಕ್ಕೆ ಮತ್ತು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಈ ಒಂದು ನಿಯಮವನ್ನು ಅನ್ವಯಿಸಿ ಕೆಲಸ ಮಾಡ್ತಕ್ಕಂಥ ಸಾಧನಗಳು ಇಸ್ತ್ರಿ ಪೆಟ್ಟಿಗೆ, ಗೀಜರ್, ವಿದ್ಯುತ್ ಒಲೆ ಮತ್ತು ಟೋಸ್ಟರ್. ಕಾರಣಗಳನ್ನು ಕೊಡಬೇಕು. ಫಸ್ಟ್ ಒನ್, ವಿದ್ಯುತ್ ದೀಪಗಳ ತಂತುಗಳಲ್ಲಿ ವಿಶೇಷವಾಗಿ ಟಂಗ್ಸ್ಟನ್ನನ್ನು ಬಳಸ್ತಾರೆ. ಏಕೆಪ್ಪ ಅಂತಂದ್ರೆ ಟಂಗ್ಸ್ಟನ್ ಹೆಚ್ಚು ರೋಧಶೀಲತೆ ಹೊಂದಿದೆ, ಕರಗುವ ಬಿಂದನ್ನು ಕೂಡ ಹೊಂದಿದೆ. ಇನ್ನು ವಿದ್ಯುತ್ ಪ್ರಸರಣಗಳಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಯನ್ನೇ ಬಳಸ್ತಾರೆ. ಏಕೆಂದರೆ ಅವು ವಿದ್ಯುತ್ನ ಉತ್ತಮ ವಾಹಕಗಳು, ಕಡಿಮೆ ರೋಧವನ್ನು ಹೊಂದಿದ್ದಾವೆ ಅಂತಕ್ಕಂಥ ಕಾರಣವನ್ನು ನೀವು ಕೊಟ್ಟರೆ ಉತ್ತರ ಕರೆಕ್ಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಇರೋದು ಓಮ್ನ ನಿಯಮವನ್ನು ನಿರೂಪಿಸಿರಿ ಮತ್ತು ರೋಧವನ್ನು ಅವಲಂಬಿಸಿರುವ ಅಂಶಗಳನ್ನು ಬರೀರಿ. ಓಮ್ನ ನಿಯಮ ಏನು ಹೇಳ್ತದಪ್ಪ ಅಂದ್ರೆ ಸ್ಥಿರತಾಪದಲ್ಲಿ ವಾಹಕ ತಂತಿಗಳ ತುದಿಗಳ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲೇ ಇರ್ತದೆ. ಇನ್ನು ವಾಹಕ ರೋಧ ಅವಲಂಬಿಸಿರೋ ಅಂಶಗಳಂದರೆ ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಾಹಕದ ತಾಪ ಮತ್ತು ಪ್ರಾಕೃತಿಕ ಗುಣ. ಇನ್ನು 2 ಬಿಂದುಗಳ ನಡುವಿನ ವಿಭವಾಂತರ 1V. ಈ ಹೇಳಿಕೆಯ ಅರ್ಥವನ್ನು ಗಮನಿಸಿ ಅಂತ ಕೇಳಿದ್ದಾರೆ. ಏನು ಹೇಳ್ತದಪ್ಪ ಅಂದ್ರೆ ಈ ವಾಹಕದ ತುದಿಗಳ ನಡುವೆ 1 ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದ ಕೆಲಸವನ್ನೇ ನಾವು 1 ಜೌಲ್ ಅಂತಾನೆ ಕರೆಯೋದು. ಇನ್ನು ಒಂದು ಲೆಕ್ಕ ಇದೆ ನೋಡಿ. ಒಂದು ವಸ್ತುವನ್ನು 20 ಸೆಂಟಿಮೀಟರ್ ಸಂಗಮ ದೂರವಿರುವ ಪೀನ ಮಸೂರದ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಇಟ್ಟಿದ್ದಾರೆ. ಪ್ರತಿಬಿಂಬದ ಸ್ಥಾನ 60 ಸೆಂಟಿಮೀಟರ್ ಆಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಅಂತ ಕೇಳಿದರು. ಎಫ್ ಕೊಟ್ಟಿದ್ದಾರೆ, ಫಿ ಕೊಟ್ಟಿದ್ದಾರೆ, ಯು ಕೊಟ್ಟಿದ್ದಾರೆ. ಸೂತ್ರ ಇದೆ 1/f = 1/v - 1/u. ನಾವು ಯು ಕಂಡುಹಿಡಬೇಕಾಗದ. ಹಾಗಾಗಿ 1/v - 1/f ಅನ್ನು ಸೂತ್ರವನ್ನು ಹಾಕಬೇಕು. -30 ಸೆಂಟಿಮೀಟರ್ ಬರ್ತದೆ. ಅಂದರೆ 30 ಸೆಂಟಿಮೀಟರ್ ದೂರದಲ್ಲಿ ಇರಬೇಕು ಅನ್ನೋದನ್ನು ನೀವು ತೋರಿಸ್ಬೇಕು. ಇನ್ನು ಎರಡನೇದು ಒಂದು ಲೆಕ್ಕ ಅದ. ಒಂದು ಮಸೂರದ ವಸ್ತು ದರ ಮತ್ತು ಪ್ರತಿಬಿಂಬದ ದೂರ -30 ಮತ್ತು -10. ಹಾಗಾದ್ರೆ ಮಸೂರದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವವನ್ನು ಬರೀರಿ ಅಂತ ಕೇಳಿದರು. ಅದೇನಾಗಿರ್ತದೆ, ಮಸೂರದ ವಿಧ ನಿಮ್ನ ಆಗಿದೆ, ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರ ಅಂತಕ್ಕದ್ದನ್ನು ಬರೆದ್ರೆ ಫಿಸಿಕ್ಸ್ ಕಂಪ್ಲೀಟ್ ಆಯಿತು ಈ ಒಂದು ಕ್ವಶನ್ ಪೇಪರಲ್ಲಿ. ಇನ್ನು ನೆಕ್ಸ್ಟ್ ನೋಡೋಣ ಕೆಮಿಸ್ಟ್ರಿದಲ್ಲಿ. ಪೆಂಟೆನಾಲ್ನಲ್ಲಿರುವ ಕ್ರಿಯಾಗುಂಪು -CHO. ಸೂರ್ಯನ ಬೆಳಕಿಗೆ ತೆರೆದಿಟ್ಟ ಬೆಳ್ಳಿಯ ಕ್ಲೋರೈಡ್ ಬೂದು ಬಣ್ಣಕ್ಕೆ ತಿರುಗ್ತದೆ. ಏಕೆಂದರೆ ಬೆಳ್ಳಿಯ ಕ್ಲೋರೈಡ್ ಏನಾಗ್ತದಪ್ಪ ಅಂದ್ರೆ ವಿಭಜನೆಗೊಂಡು ಬೆಳ್ಳಿ ಉಂಟು ಮಾಡ್ತದೆ. ಇನ್ನು ಕಬ್ಬಿಣವನ್ನು ಕಠಿಣ ಮತ್ತು ಬಲಯುತವಾಗಲು ಏನು ಮಾಡಬೇಕು? ಶುದ್ಧ ಕಬ್ಬಿಣಕ್ಕೆ ನಾವು ಕಾರ್ಬನ್ನನ್ನು ಸೇರಿಸಬೇಕು. ಇನ್ನು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಪ್ರಬಲ ಆಮ್ಲ ಅಂತ ಏಕೆ ಕರೀತಾರೆ ಅಂದರೆ ಅದನ್ನು ನೀರಿನಲ್ಲಿ ಸಂಪೂರ್ಣವಾಗಿ ಅಯಾನುಗಳು ವಿಯೋಜನೆಗೊಳ್ತವೆ. ಆಮೇಲೆ ಹೈಡ್ರೋಕ್ಲೋರಿಕ್ ಆಮ್ಲ ನೀರಿನಲ್ಲಿ H+ ಅಯಾನುಗಳನ್ನು ಉಂಟು ಮಾಡ್ತದೆ. ಇನ್ನು ಲೋಹೋದ್ಧರಣದಲ್ಲಿ ಹುರಿಯುವಿಕೆ ಎಂದರೆ ಏನು ಅಂತ ಕೇಳಿದ್ರು. ಮೊನ್ನೆನೂ ಕೂಡ ಈ ಪ್ರಶ್ನೆ ಬಂದಿತ್ತು. ಅಧಿಕ ಪ್ರಮಾಣದ ಗಾಳಿ ಮತ್ತು ಹೆಚ್ಚಿನ ಉಷ್ಣತೆಯಲ್ಲಿ ಸಲ್ಫೈಡ್ ಅದುರನ್ನು ಆಕ್ಸೈಡ್ ಆಗಿ ಪರಿವರ್ತಿಸುವ ಕ್ರಿಯೆಗೆ ಹುರಿಯುವಿಕೆ. ಇನ್ನು ಕಾರ್ಬನ್ ಸಂಯುಕ್ತಗಳ ಒಂದು ಗುಂಪಿನ ಮೊದಲನೇ ಸದಸ್ಯ CH3Cl. ಆ ಗುಂಪಿನ ಮೂರನೆಯ ಸದಸ್ಯ ಸಂಯುಕ್ತದ ಅನುಸೂತ್ರ ಮತ್ತು ಹೆಸರನ್ನು ಬರೀಬೇಕು. ಅನುಸೂತ್ರ C3H7Cl, ಹೆಸರು ಕ್ಲೋರೋಪ್ರೋಪೇನ್ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಒಂದು ಲೆಕ್ಕ ಇದೆ ನೋಡಿ. ಘನ ಸೋಡಿಯಂ ಕ್ಲೋರೈಡನ್ನು ಹೊಂದಿರುವ ಪ್ರಮಾಣಕ್ಕೆ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿದಾಗ X ಅನಿಲ ಬಿಡುಗಡೆ ಆಗ್ತದೆ. ಈ ಅನಿಲ ನೀರಿಗೆ ಹಾಯಿಸಿದಾಗ ಉಂಟಾಗುವ ಅಯಾನುಗಳು ಯಾವುವು? ಈ X ಅನಿಲ ಕ್ಲೋರ ಅಲ್ಕಲಿ ಪ್ರಕ್ರಿಯೆಯಲ್ಲಿ ದೊರೆಯುವ ಪ್ರತ್ಯಾಮ್ಲೀಯ ಜಲೀಯ ದ್ರಾವಣಕ್ಕೆ ಹಾಯಿಸಿದಾಗ ದೊರೆಯುವ ಉತ್ಪನ್ನಗಳು ಅಂತ ಕೇಳಿದರು.
ಸೊ ಫಸ್ಟ್ ಅಯಾನುಗಳನ್ನು ಬರಿಬೇಕಾದ್ರೆ ಹೈಡ್ರೋಜನ್ ಅಯಾನು H+, ಆಮೇಲೆ ಹೈಡ್ರೋನಿಯಂ ಅಯಾನು H3O+, ಮತ್ತು ಕ್ಲೋರೈಡ್ ಅಯಾನು. ಉತ್ಪನ್ನಗಳು ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಅನ್ನೋದನ್ನು ನೀವು ಬರಿಬೇಕು. ಇನ್ನು ವಿಲೀನತೆ, ದ್ರವಣ ಬಿಂದು, ಭೌತ ಸ್ಥಿತಿ ಮತ್ತು ವಿದ್ಯುತ್ ವಾಹಕತೆಗೆ ಸಂಬಂಧಿಸಿದಂತೆ ಅಯಾನನ ಗುಣಗಳನ್ನು ಬರೀರಿ ಅಂತ ಕೇಳಿದರು. ಸೊ ವಿಲೀನತೆ ಅಂದರೆ ನೀರಿನಲ್ಲಿ ವಿಲೀನವಾಗ್ತವೆ, ದ್ರವಣ ಬಿಂದು ಹೆಚ್ಚು ದ್ರವಣ ಬಿಂದು, ಭೌತ ಸ್ಥಿತಿ ಅಂದರೆ ಘನ ಸ್ಥಿತಿ, ವಿದ್ಯುತ್ ವಾಹಕತೆ ಅಂದರೆ ದುರ್ಬಲ ವಾಹಕಗಳು ಅನ್ನೋದನ್ನು ಬರೆದ್ರೆ ಸಾಕು. ಇದು ಅಯಾನಿಕ್ ಸಂಯುಕ್ತಗಳ ಗುಣಗಳು ಅನ್ನೋದು ಇತ್ತು. ಇನ್ನು ಕಾರಣ ಕೊಡಿ. ಮೆಗ್ನೀಸಿಯಂ ಲೋಹ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ತಾಮ್ರವನ್ನು ಸ್ಥಾನಪಲ್ಲಟ ಮಾಡ್ತದೆ, ಏಕೆಂದರೆ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಮೆಗ್ನೀಸಿಯಂ. ಇನ್ನು ಸೋಡಿಯಂ ಲೋಹವನ್ನು ಸೀಮೆಯಲ್ಲಿ ಇಟ್ಟಿರ್ತಾರೆ. ಈ ಸೋಡಿಯಂ ಲೋಹ ಸೀಮೆಯೊಂದಿಗೆ ವರ್ತಿಸೋದಿಲ್ಲ, ಮತ್ತು ಸೋಡಿಯಂ ಲೋಹ ಗಾಳಿ ಮತ್ತು ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸೋ ಕಾರಣ ಸೀಮೆ ಎಣ್ಣೆಯಲ್ಲೇ ಅದನ್ನೇ ಇಡೋದು. ಇನ್ನು ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ರಿಪೀಟ್ ಆದರೂ ಕೂಡ ಆಗ್ಬೋದು. ಸಾಬೂನಿನ ಅಣುಗಳು ಜಲಾಕರ್ಷಕ ಅಯಾನಿಕ್ ಅಲ್ಲದ ತುದಿ ಮತ್ತು ಜಲವಿಕರ್ಷಕ ಅಯಾನಿಕ್ ತುದಿಗಳನ್ನು ಹೊಂದಿದೆ. ಈ ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿ ಎಣ್ಣೆಯೊಂದಿಗೆ ವರ್ತಿಸ್ತದೆ. ಹೀಗಾಗಿ ಸಾಬೂನಿನ ಅಣುಗಳು ಮಿಸೈಲ್ಗಳೆಂಬ ರಚನೆಯನ್ನು ಉಂಟು ಮಾಡ್ತದೆ. ಈ ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿ ಎಣ್ಣೆಯ ಹನಿಯ ಕಡೆಗೆ ಇರ್ತದೆ, ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರ್ತದೆ. ಇದು ನೀರಿನಲ್ಲಿ ಎಮಲ್ಷನನ್ನು ಉಂಟು ಮಾಡ್ತದೆ. ಹೀಗೆ ಸಾಬೂನು ಮಿಸೈಲ್ ಮತ್ತು ನೀರಿನ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯವನ್ನು ಮಾಡ್ತದೆ. ಇನ್ನು ಕಾರ್ಬನ್ ಪರಮಾಣುಗಳು C4+ ಮತ್ತು ಕ್ಯಾಟಯಾನ್ C4- ಅನಾಯನ್ಗಳನ್ನು ಉಂಟು ಮಾಡೋದಿಲ್ಲ, ಏಕೆ ಅಂತ ಕೊಟ್ಟಿದ್ದರು. ಸೊ ಅದನ್ನು ಕೂಡ ನಾನು ಕೊಟ್ಟಿದ್ದೀನಿ. ಇನ್ನು ಸಮೀಕರಣಗಳನ್ನು ಸರಿದೂಗಿಸಬೇಕು, ವೆರಿ ಮೋಸ್ಟ್ ಇಂಪಾರ್ಟೆಂಟ್. Mg+N2 Mg3N2 ಅಂತ ಕೇಳಿದರೆ 3Mg+N2 Mg3N2. ಇನ್ನು NaOH H2SO4 Na2SO4 H2O 2NaOH plus H2SO4 it gives to Na2 AlOH thrice it gives to Al2O3 plus H2O 2AlOH thrice Al2O3 plus 3H2O ಅನ್ನೋದನ್ನು ಬರಿಬೇಕಿತ್ತು. ಆಮೇಲೆ ಇವಕ್ಕೆ ಸಮೀಕರಣಗಳನ್ನು ಕೇಳಿದರೆ ತಾಮ್ರ ಸಾರೀಕೃತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸಮೀಕರಣ Cu plus HNO3 it gives to NO3 twice plus NO2 H2O. ಇನ್ನು ಪೊಟ್ಯಾಸಿಯಂ ಬ್ರೋಮೈಡ್ ದ್ರಾವಣಕ್ಕೆ ಬೆಳ್ಳಿಯ ನೈಟ್ರೇಟ್ ದ್ರಾವಣವನ್ನು ಸೇರಿಸಬೇಕು. KBr plus AgNO3 it gives to KNO3 AgBr. ಇನ್ನು ಸತುವಿನ ಆಕ್ಸೈಡ್ ಕೋಕ್ನಿಂದ ವರ್ತಿಸಿದಾಗ ಅಪಕರ್ಷಣೆ ಒಳಪಡುತ್ತದೆ ಅಂತ ಪ್ರಶ್ನೆ ಕೇಳಿದರು. ಸೊ ಇಲ್ಲಿ ನೀವೇನು ಬರಿಬೇಕಾಗಿತ್ತಪ್ಪ ಅಂತಂದರೆ ZnO plus C it gives to Zn plus CO is the right answer. ಇನ್ನು ಆಮ್ಲ ಮಳೆ ಎಂದರೆ ಏನು ಅಂತ ಕೇಳಿದ್ದಾರೆ ನೋಡಿ. ಆಮ್ಲ ಮಳೆ ಅಂದರೆ ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಆದರೆ ಅದನ್ನೇ ಆಮ್ಲ ಮಳೆ ಅಂತ ಕರೆಯೋದು. ಇನ್ನು ಆಮ್ಲ ಮಳೆ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗೋ ಅನಿಲ ಅಂತ ಕೇಳಿದರು. ಸೊ ಕಾರ್ಬನ್ ಡೈಆಕ್ಸೈಡ್ ಬರಬೇಕು. ಇನ್ನು ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಮತ್ತು ಅನುಸೂತ್ರ. ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ NaHCO3 ಅನ್ನೋದನ್ನು ಬರೀಬೇಕು. ಇನ್ನು ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆ ಈ ಸರಿದು ಬಂದರೂ ಕೂಡ ಬರ್ಬೋದು. ನೀರಿನಲ್ಲಿ ಅದ್ದಿದ ಗಾಜಿನ ನೂಲು ಅಂತ ಕೇಳಿದ್ದಾರೆ. ಸೊ ಇದು ಒಂದು ಪಾರ್ಟ್ ಇತ್ತು. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವ್ದು ಕೇಳಿದ್ದಾರೆ, ನಿರ್ಗಮನ ನಾಳ ಅಂತ ಕೇಳಿದ್ದಾರೆ. ಅದನ್ನು ಕೂಡ ನೀವೆರಡನ್ನು ಕೂಡ ಗುರುತಿಸಬೇಕಿತ್ತು. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಇನ್ನು C3H7COOH ನಲ್ಲಿರ್ತಕ್ಕಂಥದ್ದು ಏಕಬಂಧ ಮತ್ತು ದ್ವಿಬಂಧಗಳ ಸಂಖ್ಯೆ ಕೇಳಿದರು. ಏಕಬಂಧ 12, ದ್ವಿಬಂಧ 11. ಸೈಕ್ಲೋಪೆಂಟೇನ್ ಮತ್ತು ಪ್ರೊಪೆನಾಲ್ ರಚನಾ ಸೂತ್ರ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೈಕ್ಲೋಪೆಂಟೇನ್ ಮತ್ತು ಪ್ರೊಪೆನಾಲ್ನ ರಚನಾ ಸೂತ್ರ ಕೊಟ್ಟಿತ್ತು, ಅದು ಕೂಡ ನೋಡ್ಕೊಡ್ರಿ. ಇನ್ನು ಕಾರ್ಬನ್ಗಳ ನಡುವೆ ಇರ್ತಕ್ಕಂಥ ಏಕಬಂಧಗಳನ್ನೇ ಹೊಂದಿದೆ ಅಂತ ಕೇಳಿದರು. ಅದು ನಿಕ್ಕಲ್ ಬರ್ತದೆ. ಈ ಥರನಾಗಿರ್ತಕ್ಕಂಥ ಚಿತ್ರವನ್ನು ನೀವು ತೋರಿಸ್ಬೇಕು, ಇಂಪಾರ್ಟೆಂಟ್ ಇತ್ತು. ಇನ್ನು ಬಯೋಲಜಿಗೆ ಬರ್ತೀನಿ. ಎಕ್ಸ್ ರಚನೆಯ ಲಕ್ಷಣ ಮತ್ತು ಕಾರ್ಯವನ್ನು ಕೇಳಿದ್ದಾರೆ. ಎಕ್ಸ್ ಏನಪ್ಪ ಅಂದರೆ ದಪ್ಪವಾದ ಭಿತ್ತಿಯನ್ನು ಹೊಂದಿದೆ, ಹೊಸ ರೈಜೋಪಸ್ ಆಗಿ ಬೆಳೀತದೆ. ಇನ್ನು ಪಿತ್ತರಸಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ, ಪಿತ್ತರಸ ಯಕೃತನಿಂದ ಸ್ರವಿಕೆ ಆಗ್ತದೆ, ಆಹಾರವನ್ನು ಪ್ರತ್ಯಾಮ್ಲವನ್ನಾಗಿ ಮಾಡ್ತದೆ. ಇನ್ನು ಜೀನ್ಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ, ಇದು DNA ಘಟಕ, ಪ್ರೋಟೀನ್ ಮಾಹಿತಿಯ ಮೂಲ. ಫಸ್ಟ್ 2 ಸೆಂಟೆನ್ಸ್ ಇಸ್ ದಿ ರೈಟ್. ಇನ್ನು DNA ಸ್ವಪ್ರತೀಕರಣ ಡೆಫಿನೇಷನ್ ಇದೆ. ಕೋಶ ವಿಭಜನೆಯ ಸಿದ್ಧತಾ ಹಂತದಲ್ಲಿ ಮಾತೃಜೀವಕೋಶದ DNA ತನ್ನನ್ನು ತಾನು ನಕಲು ಮಾಡಿಕೊಳ್ಳುವ ಕ್ರಿಯೆಯನ್ನು DNA ಸ್ವಪ್ರತೀಕರಣ ಅಂತಲೇ ಕರೆಯೋದು. ಇನ್ನು ಮಾನವನ ದೇಹದಲ್ಲಿ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣಕ್ಕೂ ಬಿಡುಗಡೆಯಾಗುವ ATP ಪ್ರಮಾಣಕ್ಕೂ ಇರುವ ಸಂಬಂಧ ಏನು? ಈ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾದಂತೆ ಜೀವಕೋಶಗಳಿಗೆ ಆಕ್ಸಿಜನ್ ಪೂರೈಕೆ ಹೆಚ್ಚಾಗ್ತದೆ, ಆದ್ದರಿಂದ ಬಿಡುಗಡೆಯಾಗುವ ATP ಪ್ರಮಾಣ ಹೆಚ್ಚಾಗ್ತದೆ. ಇನ್ನು ಸಸ್ಯಗಳಲ್ಲಿ ಅಬಿಸಿಕ್ ಆಮ್ಲದ ಕಾರ್ಯ, ಇದು ಬೆಳವಣಿಗೆಯನ್ನು ಕುಂಠಿತ ಮಾಡ್ತದೆ ಅಥವಾ ಪ್ರತಿಬಂಧಿಸ್ತದೆ. ಇನ್ನು ನೆಫ್ರಾನ್ ರಚನೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಈ ಸರಿ ಬಂದರೂ ಕೂಡ ಬರ್ಬೋದು. ಇದನ್ನು ಗ್ಲಾಮರುಲಸ್ ಅಂತ ಕರೀತಾರೆ, ಅದನ್ನು ನೋಡ್ಕೊಡ್ರಿ.
ಇನ್ನು ಪರಾವರ್ತಿತ ಚಾಪದ ಪ್ರಮುಖ ಭಾಗಗಳನ್ನು ಕೇಳಿದ್ರು. ಅದು ಗ್ರಾಹಕ ಕೋಶ, ಜ್ಞಾನವಾಹಿ ನರಕೋಶ, ಸಂಪರ್ಕ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ. ಇನ್ನು ಮಾನವರಲ್ಲಿ ಲೈಂಗಿಕ ಪಕ್ವತೆಗೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನು ಪುರುಷರಲ್ಲಿ ಟೆಸ್ಟೋಸ್ಟಿರಾನ್, ಸ್ತ್ರೀಯರಲ್ಲಿ ಇಸ್ಟ್ರೋಜನ್. ಇನ್ನು ಮೆದುಳಿನ ಚಿತ್ರ ಇದೆ. ಸೊ ಲಾಸ್ಟ್ ಟೈಮು ಮೆದುಳಿನ ಬಗ್ಗೆ ಚಿತ್ರ ಕೇಳಿತು, ಈ ಸರಿ ಹೃದಯ ಬರ್ಬೋದು, ನೋಡ್ಕೊಡ್ರಿ. ಇನ್ನು F2 ಪೀಳಿಗೆ ಚಕ್ಕರ್ ಬೋರ್ಡ್ ಕೇಳಿದ್ದಾರೆ. ಓಕೆ, ಕೆಂಪು ಬಣ್ಣದ ಹೂಗಳನ್ನು ಬಟಾಣಿ ಸಸ್ಯ ಕೇಳಿದರು. ಸೊ ಈ ಥರನಾಗಿ ಲಿಂಗಾಣುಗಳಂತ ಹಾಕಬೇಕು. ಕೆಳಗಡೆ 9:3:3:1 ಅಂತ ಹಾಕಬೇಕು. ಕೆಂಪು ಬಣ್ಣದ ಹೂಗಳ ಮೇಲೆ ಇತ್ತು. ಇನ್ನು ಹಳದಿ ಬಣ್ಣದ ಬೀಜದಲ್ಲಿರ್ತಕ್ಕಂಥ F2 ಚಕ್ಕರ್ ಬೋರ್ಡ್ ಕೇಳಿದ್ದಾರೆ. ಆಮೇಲೆ ವ್ಯಕ್ತವಾಗ್ತಕ್ಕಂಥ ಅನುಪಾತವನ್ನು ಕೇಳಿದರು. ಈ ಹಳದಿ ಬೀಜಗಳಿಗೆ ಸಂಬಂಧಪಟ್ಟಂತೆ F2 ಚಕ್ಕರ್ ಬೋರ್ಡ್ನಲ್ಲಿ ಈ ಥರ ಬರಬೇಕು. ಲಿಂಗಾಣುಗಳು YY, ವ್ಯಕ್ತ ರೂಪ ಅನುಪಾತ 3:1, G ನಮೂನೆ ಅನುಪಾತ 1:2 ಅಂತ ಬರೆದ್ರೆ ಸಾಕು. ಇನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂದರೆ ಏನು ಕೇಳಿದ್ರು. ಸೂಕ್ಷ್ಮ ಜೀವಿಗಳು ಚಟುವಟಿಕೆಯಿಂದ ವಿಭಜನೆಗೆ ಒಳಗಾಗುವ ವಸ್ತು. ಓಝೋನ್ ಪದರದ ಕುಸಿತಕ್ಕೆ ಕಾರಣ ಕ್ಲೋರೋಫ್ಲೋರೋಕಾರ್ಬನ್. ವಿಘಟಕ ಜೀವಿಗಳಿಗೆ ಉದಾಹರಣೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ. ಇನ್ನು ಮಹಾಪಧಮನಿ ಮತ್ತು ಪುಪ್ಪಸಕ ಬದಿಮನಿಗಳ ಕೆಲಸಗಳನ್ನು ಕೇಳಿದರು. ಸೊ ಇದು ಕೂಡ ಇಂಪಾರ್ಟೆಂಟ್ ಅದ, ವ್ಯತ್ಯಾಸವನ್ನು ಕೂಡ ಕೇಳಬಹುದು. ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಇದು ದ್ಯುತಿ ಸಂಶ್ಲೇಷಣೆಯ ಘಟನೆ. ಸೊ ಈ ಸರ ಬಂದರೂ ಕೂಡ ಬರ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಓಕೆನಾ. ಇನ್ನು ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲೂಕೋಸ್ ಅಣು ಕೋಶದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜನೆ ಆಗ್ತದೆ, ವಿಭಜನೆಗೊಂಡ ಅಣು ಸ್ನಾಯು ಕೋಶಗಳಲ್ಲಿ ಹೇಗೆ ವಿಭಜಿಸ್ತದೆ ಅಂತ ಕೇಳಿದರು. ಸೊ ಆನ್ಸರ್ ಈಸ್ ಪೈರುವೇಟ್, ಅಂದರೆ ಆಕ್ಸಿಜನ್ ಕೊರತೆಯಿಂದ ಲ್ಯಾಕ್ಟಿಕ್ ಆಮ್ಲವಾಗಿ ವಿಭಜಿಸ್ತದೆ. ಇನ್ನು xylem ಮತ್ತು ಫ್ಲೋಯಮ್ನ ವ್ಯತ್ಯಾಸ ಕಲ್ಕೊಂಡೋಗಿ ಈ ಸರ ಬರ್ಬೋದು. ಲಾಸ್ಟ್ ಟೈಮ್ ವಾಯುಕ ಮತ್ತು ಅವಾಯುಕ ಉಸಿರಾಟ ಕೇಳಿದ್ರು. ಸೊ ಹೀಗಾಗಿ ಇದನ್ನು ಏನಾಗ್ಬೋದು ಅಂದರೆ ಬರ್ಬೋದು. ಇನ್ನು ಜರಾಯುವಿನ ಕಾರ್ಯ ಕೇಳಿದರೆ. ಇದು ಯಾವತ್ತೂ ಕೂಡ ಬರ್ತಕ್ಕಂಥ ಪ್ರಶ್ನೆ. ಸ್ತ್ರೀಯರ ಗರ್ಭಕೋಶದಲ್ಲಿ ಜರಾಯುವಿನ ಪಾತ್ರ ಕೇಳಿದರೆ. ಇದು ತಾಯಿಯಿಂದ ಭ್ರೂಣಕ್ಕೆ ಪೋಷಕಾಂಶಗಳನ್ನು ಸಾಗಿಸ್ತದೆ. ಆಮೇಲೆ ಭ್ರೂಣದಿಂದ ತಾಯಿಗೆ ತ್ಯಾಜ್ಯವನ್ನು ಸಾಗಿಸ್ತದೆ. ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆ ಹೊರಗೆ ಇರ್ತವೆ, ಏಕೆ ಅಂತ ಕೇಳಿದರೆ. ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅಗತ್ಯ ಇದೆ, ಆ ಕಾರಣಕ್ಕಾಗಿ. ಇನ್ನು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆ ಹೇಗೆ ಮರುಹೊಂದಾಣಿಕೆ ಆಗ್ತದೆ ಅಂತ ಕೇಳಿದರು. ಸೊ ಇಲ್ಲಿನೂ ಕೂಡ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಈ ಲೈಂಗಿಕ ಕೋಶಗಳಲ್ಲಿ ಮಿಯೋಸಿಸ್ ಕೋಶ ವಿಭಜನೆಯಿಂದ ಮೂಲ ವರ್ಣತಂತುಗಳ ಸಂಖ್ಯೆ ಅರ್ಧದಷ್ಟು ಆಗ್ತದೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವಾದಾಗ ವರ್ಣತಂತುಗಳ ಸಂಖ್ಯೆಯ ಮೂಲದಲ್ಲಿದ್ದಷ್ಟೇ ಮರುಸ್ಥಾಪಿತ ಆಗ್ತದೆ. ಇನ್ನು ಹೆಡ್ರಾ ಮತ್ತು ಪ್ಲನೇರಿಯಾದಲ್ಲಿ ಸಂತಾನೋತ್ಪತ್ತಿ ಹೇಗೆ ನಡೀತದೆ ಅಂತ ಕೇಳಿದ್ರು. ಇದು ಇಂಪಾರ್ಟೆಂಟ್. ಇಲ್ಲಿ ಮಗ್ಗುವಿಕೆ ಇದೆ, ಇದು ಪುನರುತ್ಪಾದನೆ ಇದೆ. ಇನ್ನು ನಿಷೇಚನ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು ಅಂತ ಕೇಳಿದರು. ಬೀಜ ಒಂದು ಭವಿಷ್ಯದ ಸಸ್ಯವಾಗಿ ಹೇಗೆ ಬೆಳೀತದೆ ಅಂತ ಕೇಳಿದರು. ಸೊ ಇಲ್ಲಿದೆ ಬೀಜ ಒಂದು ಭವಿಷ್ಯದಲ್ಲಿ ಸಸ್ಯವಾಗಿ ಬೆಳೀತಕ್ಕಂಥ ಪ್ರಕ್ರಿಯೆ. ಇದನ್ನು ಚೆನ್ನಾಗಿ ನೋಡ್ಕೊಡ್ರಿ ಅಂತ ಹೇಳ್ತಾ ಇನ್ನೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಸಿಗ್ತೀನಿ. ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.